Hello students, welcome back to my class. In today's class, we are going to continue the reduced syllabus of SSLC students. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು SSLC ಮಕ್ಕಳಿಗಾಗಿ 2020 ಮತ್ತು 2021ರ ಒಂದು ಶೈಕ್ಷಣಿಕ ವರ್ಷದಲ್ಲಿ ಕಡಿತಗೊಂಡಿರುವ ಪಠ್ಯಗಳ ಬಗ್ಗೆ ಮತ್ತೆ ನೋಡೋಣ. ಇದು ಕೇವಲ SSLC ಸ್ಟೂಡೆಂಟ್ಗಳಿಗೆ ಮಾತ್ರ ಇರೋದು. ನೋಡೋಣ ಇಲ್ಲಿ ಆಯುಕ್ತರ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೃಪತುಂಗ ಬೆಂಗಳೂರಿನಿಂದ ಬಂದಂತ ಒಂದು ಸರ್ಕಾರದಿಂದ ಬಂದಂತ ಆದೇಶ. ಈ ಆದೇಶ ಆಗಿದ್ದು 13/1/2020ರಂದು ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಸೊ ಈ ಆದೇಶದ ಸುತ್ತೋಲೆಯಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ 2020-21ನೇ ಸಾಲಿನ ಕರ್ನಾಟಕ ರಾಜ್ಯ ಪಠ್ಯಕ್ರಮ ಶಾಲೆಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧನೆ ಕಲಿಕೆ ಹಾಗೂ ಮೌಲ್ಯಮಾಪನಕ್ಕೆ ಗುರುತಿಸಿರುವ ವಿಷಯಾಂಶಗಳನ್ನು ಅನುಷ್ಠಾನಕ್ಕಾಗಿ ಉಪನಿರ್ದೇಶಕರ ಮೂಲಕ ಪ್ರಚುರಪಡಿಸುವ ಬಗ್ಗೆ ಅಂತ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ 2020-21 ಸಾಲಿನಲ್ಲಿ ಕೋವಿಡ್-19 ಕಾರಣದಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನೇರ ಬೋಧನೆ ಕಲಿಕೆಗೆ 2021 ಜನವರಿ 1ರಿಂದ ತರಗತಿಗಳು ಪ್ರಾರಂಭ ಆಗಿರುತ್ತೆ. ಅಂದ್ರೆ ಕೋವಿಡ್-19 ಸಲುವಾಗಿ ಈ ಶಾಲೆಗಳೆಲ್ಲ ಬಂದಿದ್ವು. ಸೊ ಆನ್ಲೈನ್ ತರಗತಿಯನ್ನು ಹೊರತುಪಡಿಸಿ ನೇರವಾಗಿ ತರಗತಿಗಳು ನಡೆದಿದ್ದು ಈ ವರ್ಷದ ಜನವರಿ 1 ತಾರೀಕಿನಿಂದ. ಸೊ ಮೊದಲ ಆಗಸ್ಟ್ 4, 2020ರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಕಲಿಕೆಗೆ ಪೂರಕವಾಗುವಂತೆ ವಿದ್ಯಾಗಮ ಕಾರ್ಯಕ್ರಮವನ್ನು ಹಾಗೂ ಆನ್ಲೈನ್ ಮೂಲಕ ಅಂದ್ರೆ ಚಂದನ ವಾಹಿನಿ ಸಂವೇದನಾ ಕಾರ್ಯಕ್ರಮ ಒಳಗೊಂಡಂತೆ ಶಿಕ್ಷಣವನ್ನು ನೀಡಲಾಗಿದೆ. ಈ ಕಾರ್ಯಕ್ರಮವನ್ನು ಈಗ ಮುಂದುವರಿಸಲಾಗುತ್ತಿದೆ. ಅಂದ್ರೆ ಲಾಕ್ಡೌನ್ ಸಮಯದಲ್ಲಿ ಚಂದನ ವಾಹಿನಿಯ ಮೂಲಕ ನಿಮಗೆ ಆನ್ಲೈನ್ ಕ್ಲಾಸ್ ಅನ್ನ ನಡೆಸ್ತಾ ಇದ್ರು. ಮುಂದುವರೆದು ಪ್ರಸ್ತುತ ಶಾಲೆಗಳಲ್ಲಿ ಬೋಧನೆ ಕಲಿಕೆ ಹಾಗೂ ಮೌಲ್ಯಮಾಪನ ಪ್ರಕ್ರಿಯೆ ಪ್ರಾರಂಭವಾಗಿರುವ ಹಿನ್ನೆಲೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧನೆ ಕಲಿಕೆ ಹಾಗೂ ಮೌಲ್ಯಮಾಪನಕ್ಕೆ ಗುರುತಿಸುವ ವಿಷಯಾಂಶಗಳನ್ನು ಇದರೊಂದಿಗೆ ಎಲ್ಲಾ ಜಿಲ್ಲೆಗಳ ಉಪನಿರ್ದೇಶಕರಿಗೆ ಕಳುಹಿಸುತ್ತಾ ತಮ್ಮ ಜಿಲ್ಲೆಯಲ್ಲಿನ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವ ಶಾಲೆಗಳ ಗಮನಕ್ಕೆ ತಂದು 2020-21ನೇ ಸಾಲಿಗೆ ಮಾತ್ರ ಅನ್ವಯವಾಗುವಂತೆ ವಿದ್ಯಾರ್ಥಿಗಳಿಗೆ ಬೋಧನೆ ಕಲಿಕೆ ಹಾಗೂ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಅಳವಡಿಸಿಕೊಳ್ಳಲು ಸೂಚನೆಯನ್ನು ನೀಡಲು ತಿಳಿಸಿದೆ. ಅಂದ್ರೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಲ್ಲಾ ಸಿಲೆಬಸ್ ಎಲ್ಲಾ ಒಂದು ವಿಷಯಗಳಿಂದ ಇಂತಿಷ್ಟು ಪಾಠಗಳನ್ನ ಕಡಿತಗೊಳಿಸಲಾಗಿದೆ. ಸೊ ಯಾವ ಪಾಠಗಳನ್ನ ಓದ್ಬೇಕು ಯಾವ ಪಾಠಗಳನ್ನ ಓದಬಾರ್ದು ಅಂತ ಸರ್ಕಾರ ನಿರ್ದಿಷ್ಟವಾಗಿ ಒಂದು ಆದೇಶವನ್ನು ಹೊರಡಿಸಿದೆ. ಇದು ಮಾನ್ಯ ಅಪ್ಪರ ಆಯುಕ್ತರ ಒಂದು ಆದೇಶ ಮೇರೆಗೆ ಒಂದು ಆರ್ಡರ್ ಹೊರಡಿಸಿದ್ದಾರೆ. ಈ ಆರ್ಡರ್ನ ಹೊರಡಿಸಿದವರು ನಿರ್ದೇಶಕರು ಪ್ರೌಢ ಶಿಕ್ಷಣ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಈ ಆದೇಶವನ್ನ ಹೊರಡಿಸಿದ್ದನ್ನ ನೋಡ್ತೀವಿ. ಸೊ ಇಲ್ಲಿ ನಮ್ಗೆ ಏನ್ ಗೊತ್ತಾಯ್ತು, ಅಧಿಕೃತವಾಗಿ ಸರ್ಕಾರದಿಂದ ನಮ್ಗೆ ಆದೇಶ ಆಗಿದೆ. ಎಲ್ಲ ಸಿಲೆಬಸ್ಗಳಲ್ಲಿ ಎಲ್ಲ ಒಂದು ಸಬ್ಜೆಕ್ಟ್ಗಳಲ್ಲಿ ಇಂತಿಷ್ಟು ಪಾಠಗಳನ್ನ ಬಿಡಬೇಕಾಗಿದೆ. ಆ ಪಾಠಗಳಿಂದ ಯಾವುದೇ ಕಾರಣಕ್ಕೂ ಪರೀಕ್ಷೆಯಲ್ಲಿ ಪ್ರಶ್ನೆ ಬರೋದಿಲ್ಲ ಹಾಗೂ ನಿಮ್ಮ ಶಿಕ್ಷಕರು ಕೂಡ ಅವುಗಳನ್ನ ಬೋಧಿಸೋದಿಲ್ಲ. ಸೊ ಯಾವ ಪಾಠಗಳನ್ನ ಬೋಧಿಸಬಾರ್ದು ಯಾವ ಪಾಠಗಳಿಂದ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರುವುದಿಲ್ಲ ಅಂತ ಸರ್ಕಾರ ಆದೇಶ ಹೊರಡಿಸಿದೆ. ಈಗ ನಾವು ಏನ್ ಮಾಡೋಣ ಅಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ವೈಸ್ ವಿಷಯವಾರು ಯಾವ ಪಾಠಗಳನ್ನ ಕೈ ಬಿಡಲಾಗಿದೆ ಅಂತ ಈಗ ನೋಡೋಣ. ಯಾಕಂದ್ರೆ ಕೈ ಬಿಡಲಾದ ಪಾಠಗಳು ನಮಗೆ ಗೊತ್ತಿದ್ದಾಗ ಮಾತ್ರ ನಾವು ಏನ್ ಮಾಡ್ಬೋದು ಉಳಿದಂತ ಒಂದು ಪಾಠಗಳನ್ನ ಓದಲು ಅನುಕೂಲ ಆಗುತ್ತೆ. ಸೊ ನಾವೀಗ ಏನ್ ಮಾಡೋಣ ಅಂದ್ರೆ ಸಬ್ಜೆಕ್ಟ್ ವೈಸ್ ವಿಷಯಗಳನ್ನ ನೋಡ್ತಾ ಹೋಗೋಣ. ಪ್ರಾರಂಭದಲ್ಲಿ ನಾವು ನೋಡೋಣ ಈಗ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ನೋಡೋಣ. ಹೌದಾ? ಸೊ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಯಾವ ಒಂದು ಪಠ್ಯಗಳನ್ನ ಕಡಿತಗೊಳಿಸಲಾಗಿದೆ ಅಂತ ಈಗ ನಾವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ವಿ. ಸೊ ನಾನೀಗ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಇಲ್ಲೊಂದು ದೊಡ್ಡ ಚಾರ್ಟ್ ಅನ್ನು ಕೊಟ್ಟಿದ್ದಾರೆ. ಈ ಚಾರ್ಟ್ ಪ್ರಕಾರ ನಮಗೆ ಸಿಲೆಬಸ್ ಗಳು ಕಟ್ ಆಗಿವೆ. ಹೌದಾ? ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ 10th ಕ್ಲಾಸ್ ನೋಡಿ. ಇದು ಫಸ್ಟ್ ಲ್ಯಾಂಗ್ವೇಜ್ ಅಲ್ಲ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಹೌದಾ? ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ಕಟ್ ಆಗಿರ್ತಕ್ಕಂಥ ಪಾಠಗಳು ಯಾವಂದ್ರೆ ಪೋಯಮ್ ನಂಬರ್ 3 ಐ ಆಮ್ ದ ಲ್ಯಾಂಡ್. ಸೊ ಐ ಆಮ್ ದ ಲ್ಯಾಂಡ್ ಅಂತಕ್ಕಂಥ ಒಂದು ಪೋಯಮ್ ಅನ್ನ ನೀವು ಓದೋದನ್ನ ಬಿಡಬೇಕಾಗುತ್ತೆ. ಯಾಕಂದ್ರೆ ಐ ಆಮ್ ದ ಲ್ಯಾಂಡ್ ಅಂತಕ್ಕಂಥ ಪೋಯಮ್ ನಮ್ಗೆ ಸಿಲೆಬಸ್ ಇಂದ ಔಟ್ ಆಫ್ ಸಿಲೆಬಸ್ ಅಂತ ಹೇಳ್ಬೋದು. ಈ ವರ್ಷಕ್ಕೆ ಮಾತ್ರ ಇದು. ಹೌದಾ? ಐ ಆಮ್ ದ ಲ್ಯಾಂಡ್ ಅಂತಕ್ಕಂಥ ಪೋಯಮ್. ದಿಸ್ ಪೋಯಮ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ಇವ್ಯಾಲ್ಯೂಯೇಷನ್. ಅಂದ್ರೆ ಈ ಪದ್ಯವನ್ನ ನಾವು ಮೌಲ್ಯಮಾಪನಕ್ಕಾಗಿ ಇಟ್ಟಿಲ್ಲ ಅಂತ ಅರ್ಥ ಆಗುತ್ತೆ. ಹೌದಾ? ಸೊ ನೆಕ್ಸ್ಟ್ ಯಾವ ಪಾಠವನ್ನ ರೆಡ್ಯೂಸ್ ಮಾಡಿದೆ ಅಂದ್ರೆ ಪ್ರೋಸ್ ನಂಬರ್ 6 ಡಿಸ್ಕವರಿ ಪಾಠವನ್ನ ನಮ್ಮ ಪಾಠದಿಂದ ಕೈ ಬಿಡಲಾಗಿದೆ. ಅದ್ರ ಜೊತೆಗೆ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಅಂತಕ್ಕಂಥ ಪದ್ಯ ಕೂಡ ಬಿಡಲಾಗಿದೆ. ಅಂದ್ರೆ 6ನೇ ಪಾಠ ಮತ್ತು 6ನೇ ಪೋಯಮ್ ಅನ್ನ ಕೈ ಬಿಡಲಾಗಿದೆ. ಹೌದಾ? ನೆಕ್ಸ್ಟ್ 8ನೇ ಪಾಠ ಮತ್ತು 8ನೇ ಪೋಯಮ್ ಕೂಡ ಕೈ ಬಿಡಲಾಗಿದೆ ನೋಡಿ. ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಅಂತಕ್ಕಂಥ ಒಂದು ಪಾಠ. ಆನಂತರ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತಕ್ಕಂಥ ಒಂದು ಪದ್ಯ. ಇವೆರಡು ಕೂಡ ಇಲ್ಲಿ ಬಿಡಲಾಗಿದೆ. ನೆಕ್ಸ್ಟ್ ಈಗ ಸಪ್ಲಿಮೆಂಟರಿ ರೀಡಿಂಗ್ ಅಲ್ಲಿ 2 ಪಾಠಗಳನ್ನ ಬಿಡಲಾಗಿದೆ. ಒಂದು ಆನ್ ಟಾಪ್ ಆಫ್ ದಿ ವರ್ಲ್ಡ್ ಅಂತಕ್ಕಂಥ ಪಾಠ 2ನೇದು. ಆಮೇಲೆ 4ನೇ ಸಪ್ಲಿಮೆಂಟರಿ ರೀಡಿಂಗ್ ಪಾಠ ದ ಬರ್ಡ್ ಆಫ್ ಹ್ಯಾಪಿನೆಸ್.
ಸೊ ಇಷ್ಟು ಪಾಠಗಳನ್ನ ಯಾವುದೇ ಕಾರಣಕ್ಕೂ ನಿಮ್ಮ ಪರೀಕ್ಷೆಯಲ್ಲಿ ಕೇಳೋದಿಲ್ಲ ಮತ್ತು ನಿಮಗೆ ಬೋಧನೆ ಕೂಡ ಮಾಡೋದಿಲ್ಲ. ಇಷ್ಟು ಪಾಠಗಳನ್ನ ಬಿಟ್ಟು ನೀವು ಓದಬೇಕಾಗುತ್ತೆ. ಅಂದ್ರೆ ಇಂಗ್ಲಿಷ್ ನಲ್ಲಿ ಇಲ್ಲಿವರೆಗೆ ಎಷ್ಟು ಪಾಠಗಳು ಬಿಟ್ಟಂಗಾಯ್ತಂದ್ರೆ ಐ ಆಮ್ ದ ಲ್ಯಾಂಡ್, ದ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್, ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತಕ್ಕಂಥ 3 ಪದ್ಯಗಳು. ಮತ್ತು ಪಾಠಗಳು ಎಷ್ಟು ಬಿಡಲಾಗಿದೆ ಅಂದ್ರೆ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಒಂದು, ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಒಂದು, ಮತ್ತು ದ ಡಿಸ್ಕವರಿ ಅಂತಕ್ಕಂಥ 3 ಪಾಠಗಳು. ಅಂದ್ರೆ 3 ಪದ್ಯಗಳು, 3 ಪಾಠಗಳು ಹಾಗೂ ಸಪ್ಲಿಮೆಂಟರಿ ರೀಡಿಂಗ್ 2 ಪಾಠಗಳು. ಒಟ್ಟು 7 ಪಾಠಗಳನ್ನ ನಿಮ್ಮ ಒಂದು ಸಿಲೆಬಸ್ ಇಂದ ಕೈ ಬಿಡಲಾಗಿದೆ. 3 ಪೋಯಮ್ಸ್, 3 ಪ್ರೋಸ್, 2 ಸಪ್ಲಿಮೆಂಟರಿ ರೀಡಿಂಗ್. ಹೌದಾ? ಎಷ್ಟಾಗುತ್ತೆ ನೋಡಿ. ಪೋಯಮ್ ಅಲ್ಲಿ ನಮಗೆ 3 ಪೋಯಮ್ ಬರುತ್ತೆ. ಪಾಠಗಳು ಮಾತ್ರ 2 ಪಾಠಗಳಿವೆ. ಒಟ್ಟು 7 ನೋಡಿ. ಅಂದ್ರೆ 3 ಪೋಯಮ್ಗಳು, 2 ಪಾಠಗಳು, 2 ಸಪ್ಲಿಮೆಂಟರಿ ರೀಡಿಂಗ್. ಹೌದಾ? ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಐ ಆಮ್ ದ ಲ್ಯಾಂಡ್ ಅಂತಕ್ಕಂಥ ಪೋಯಮ್ಮು, ಆಮೇಲೆ ದ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಅಂತಕ್ಕಂಥ ಪೋಯಮ್ಮು, ದ ಬ್ಲೈಂಡ್ ಬಾಯ್ ಅಂತಕ್ಕಂಥ ಪೋಯಮ್. ಈ 3 ಪೋಯಮ್ ಅನ್ನ ಬಿಡಬೇಕು. ಇನ್ನು ಪಾಠಗಳಲ್ಲಿ ದ ಡಿಸ್ಕವರಿ ಅಂತಕ್ಕಂಥ ಒಂದು ಪಾಠವನ್ನ ನೀವು ಬಿಡಬೇಕು. ಆ ನಂತರ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಅಂತಕ್ಕಂಥ ಒಂದು ಪಾಠವನ್ನ ಬಿಡಬೇಕು. ಆಮೇಲೆ ಇಷ್ಟು ನಾವಿಲ್ಲಿ 2 ಪಾಠಗಳನ್ನ ನೋಡಿದೀವಿ. ಇನ್ನು ಸಪ್ಲಿಮೆಂಟರಿ ರೀಡಿಂಗ್ ಅಲ್ಲಿ ಆನ್ ಟಾಪ್ ಆಫ್ ದಿ ವರ್ಲ್ಡ್ ಬಿಡಬೇಕು. ಆಮೇಲೆ ದ ಬರ್ಡ್ ಆಫ್ ಹ್ಯಾಪಿನೆಸ್ ಅಂತಕ್ಕಂಥ ಪಾಠವನ್ನ ಬಿಡಬೇಕು. ಇದು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ. ಹೌದಾ? 2 ಪಾಠಗಳು, 2 ಸಪ್ಲಿಮೆಂಟರಿ ರೀಡಿಂಗ್, 3 ಪೋಯಮ್ಗಳು. ಸೊ ಈಗ ನಾವು ನೆಕ್ಸ್ಟ್ ನೋಡೋಣ. ಈ ಕನ್ನಡ ಒಂದು ಇಂಗ್ಲಿಷ್ ನೋಡ್ಕೊಂಡಿವಿ. ಇಂಗ್ಲಿಷ್ ಆದ ನಂತರ ನಾವು ಮ್ಯಾಥಮೆಟಿಕ್ಸ್ ಅನ್ನ ನೋಡೋಣ. ಸೊ ಮ್ಯಾಥಮೆಟಿಕ್ಸ್ ಹಂತದಿಂದ ಯಾವ ಪಾಠಗಳನ್ನ ಕೈ ಬಿಡಲಾಗಿದೆ ಅಂತ ಡೀಟೇಲ್ ಆಗಿ ನಾನು ಹೇಳ್ತೀನಿ ನೋಡಿ. SSLC ಒಂದು ಇಂಗ್ಲಿಷ್ ನಲ್ಲಿ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ನಿರ್ದಿಷ್ಟವಾಗಿ ಒಂದೊಂದು ಪಾಠಗಳನ್ನ ಪೂರ್ತಿಯಾಗಿ ಬಿಟ್ಟಿಲ್ಲ. ಪಾಠಗಳ ಕೆಲವೊಂದು ಹಂತಗಳನ್ನ ಬಿಡಲಾಗಿದೆ. ಸೊ ಅವುಗಳನ್ನ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಪಾಠ 1ರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆ ಪಾಠ ಕಂಪ್ಲೀಟ್ ಆಗಿ ನೀವು ಓದ್ಕೋಬೇಕು. ಪಾಠ 2ರಲ್ಲಿ ತ್ರಿಭುಜಗಳು ಅಂತ ನಿಮ್ಗೆ ಒಂದು ಪಾಠ ಇದೆ ಮ್ಯಾಥಮೆಟಿಕ್ಸ್ ಅಲ್ಲಿ. ತ್ರಿಭುಜಗಳಲ್ಲಿ ಪ್ರಮೇಯ 2.4, ಆಮೇಲೆ ಪ್ರಮೇಯ 2.5, ಆಮೇಲೆ ಪ್ರಮೇಯ 2.9 ಈ 3 ಪ್ರಮೇಯಗಳನ್ನ ಬಿಟ್ಟು ಉಳಿದ ಎಲ್ಲವನ್ನ ಓದ್ಬೇಕು. ಹೌದಾ? ಮ್ಯಾಥಮೆಟಿಕ್ಸ್ ಅಲ್ಲಿ ತ್ರಿಭುಜಗಳ ಪಾಠಗಳಲ್ಲಿ ಈ 3 ಸೆಕ್ಷನ್ಗಳನ್ನ ಮಾತ್ರ ಬಿಡಬೇಕು. ಪ್ರಮೇಯ 2.4, ಪ್ರಮೇಯ 2.5, ಪ್ರಮೇಯ 2.9. ಇನ್ನು 3ನೇ ಪಾಠ ನೋಡಿ. ಯಾವುದು? ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಸೊ ಇಲ್ಲಿ ನಮಗೆ ಬಿಟ್ಟಂತದ್ದು ಯಾವುದಂದ್ರೆ, ಒಂದು ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ಪರಿಹಾರ ಕಂಡುಹಿಡಿಯುವ ವಿಧಾನಗಳಲ್ಲಿ 1ನೇ ವಿಧಾನ, 2ನೇ ವಿಧಾನ ಮತ್ತು 3ನೇ ವಿಧಾನ ಹಾಗೂ 4ನೇ ವಿಧಾನಗಳನ್ನ ಬಿಡಲಾಗಿದೆ. ಸೊ 1ನೇ ವಿಧಾನ ಅಂದ್ರೆ ಯಾವುದು? ವರ್ಜಿಸುವ ವಿಧಾನ ಅಂತ ಬರುತ್ತೆ ನೋಡಿ. ವರ್ಜಿಸುವ ವಿಧಾನ. ಹೌದಾ? ಆಮೇಲೆ 2ನೇದು ಯಾವುದಂದ್ರೆ ನಕ್ಷೆಗಳ ವಿಧಾನ, 3ನೇದು ಆದೇಶ ವಿಧಾನ, 4ನೇದು ಓರೆ ಗುಣಾಕಾರ ವಿಧಾನ. ಈ 4 ಒಂದು ಸೆಕ್ಷನ್ಗಳನ್ನ 3ನೇ ಪಾಠದಿಂದ ಬಿಡಲಾಗಿದೆ. ಉಳಿದೆಲ್ಲ ಪಾಠಗಳನ್ನ ಓದ್ಕೋಬೇಕು. ಇಲ್ಲಿ ಇನ್ನೊಂದು ಯಾವ್ದಂದ್ರೆ ಅಭ್ಯಾಸ 3.6 ಅನ್ನು ಕೂಡ ಮೌಲ್ಯಮಾಪನಕ್ಕೆ ಪರಿಗಣಿಸ್ತಾ ಇಲ್ಲ. ಅಂದ್ರೆ ಈ ಒಂದು ಪಾಠಗಳಿಂದ 3ನೇ ಪಾಠದಿಂದ 4 ಸ್ಟೆಪ್ಗಳನ್ನ ಬಿಡಲಾಗಿದೆ. ಹೌದಾ? ನೆಕ್ಸ್ಟ್ ನಾವೀಗ 4ನೇ ಪಾಠವನ್ನು ನೋಡೋಣ. ವೃತ್ತಗಳು. ಸೊ ವೃತ್ತಗಳ ಪಾಠದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇದು ಕಂಪ್ಲೀಟ್ ಆಗಿ ನೀವು ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ 5ನೇ ಪಾಠ ನೋಡಿ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಅಂತಿದೆಯಲ್ಲ, ಈ ಅಧ್ಯಾಯವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ. ಅಂದ್ರೆ 5ನೇ ಪಾಠವನ್ನ ಕಂಪ್ಲೀಟ್ ಆಗಿ ಬಿಟ್ಟಿದ್ದಾರೆ. ಮ್ಯಾಥಮೆಟಿಕ್ಸ್ ಅಲ್ಲಿ 5ನೇ ಪಾಠ ಯಾವುದು? ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ. ನೆಕ್ಸ್ಟ್ 6ನೇ ಪಾಠ, 7ನೇ ಪಾಠದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅದು ಪಾಠಗಳಿವೆ. 8ನೇ ಪಾಠದಲ್ಲಿ ಮಾತ್ರ ಬಿಟ್ಟಿದ್ದಾರೆ ನೋಡಿ. 8ನೇ ಪಾಠವನ್ನ ಕಂಪ್ಲೀಟ್ ಆಗಿ ಬಿಟ್ಟಿದ್ದಾರೆ. ವಾಸ್ತವ ಸಂಖ್ಯೆಗಳು ಅಂತ. ಸೊ ವಾಸ್ತವ ಸಂಖ್ಯೆಗಳು ಅಂತಕ್ಕಂಥ ಪಾಠ ಕೂಡ ಕಂಪ್ಲೀಟ್ ಆಗಿ ಓದಬಾರ್ದು. ಹೌದಾ? ಸೊ ಈಗ ನಾವು ನೆಕ್ಸ್ಟ್ ನೋಡೋಣ. ಇನ್ನು ಪಾಠಗಳಿವೆ. ಈಗ 9ನೇ ಪಾಠವನ್ನ ನೋಡೋಣ. ಸೊ 9ನೇ ಪಾಠದಲ್ಲಿ ಯಾವುದನ್ನ ಬಿಡಲಾಗಿದೆ? 9ನೇ ಪಾಠ ಯಾವುದು ಮ್ಯಾಥಮೆಟಿಕ್ಸ್ ಅಂದ್ರೆ ಬಹುಪದೋಕ್ತಿಗಳು. ಬಹುಪದೋಕ್ತಿಗಳಲ್ಲಿ ಈ ಕಂಪ್ಲೀಟ್ ಲೆಸನ್ ಅನ್ನ ಬಿಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್ 10ನೇ ಪಾಠದಲ್ಲಿ ಯಾವುದೇ ಬದಲಾವಣೆ ಇಲ್ಲ. 10ನೇ ಪಾಠವನ್ನು ಕಂಪ್ಲೀಟ್ ಆಗಿ ಓದ್ಕೋಬೇಕು. ನೆಕ್ಸ್ಟ್ 13ನೇದು ನೋಡಿ. 13ನೇ ಪಾಠ ಸಂಖ್ಯಾಶಾಸ್ತ್ರ ಅಂತ ಇದೆ. ಸೊ ಈ ಒಂದು ವಿಧಾನವನ್ನು ಕೂಡ ಕಂಪ್ಲೀಟ್ ಆಗಿ ಬಿಡಲಾಗಿದೆ. ಇಲ್ಲಿ ಯಾವ್ದು ಬಿಟ್ಟಿದ್ದಾರೆ ಅಂದ್ರೆ ಅಂದಾಜು ಸರಾಸರಿ ವಿಧಾನ ಮತ್ತು ಹಂತ ವಿಚಲನ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವುದು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ. ಇದನ್ನು ಬಿಟ್ಟು ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವುದು ಮತ್ತು ಈ ವಿಧಾನದಲ್ಲಿ ಇರುವ ಉಳಿದೆಲ್ಲ ಪಠ್ಯಾಂಶಗಳನ್ನು ಹಾಗೆ ಉಳಿಸಿಕೊಳ್ಳಲಾಗಿದೆ. ಅಂದ್ರೆ ಸಂಖ್ಯಾಶಾಸ್ತ್ರ ಪಾಠವನ್ನ ಕಂಪ್ಲೀಟ್ ಆಗಿ ಬಿಟ್ಟಿಲ್ಲ. ಇಲ್ಲಿ ನೀವು ಬಿಡಬೇಕಾದದ್ದು ಏನಂದ್ರೆ ಸರಾಸರಿ ವಿಧಾನ ಮತ್ತು ಹಂತ ವಿಚಲನ ವಿಧಾನದಿಂದ ನಾವು ಏನು ಸರಾಸರಿ ಕಂಡುಹಿಡಿತೀವೋ ಆ 2 ಸ್ಟೆಪ್ಗಳನ್ನ ಬಿಟ್ಬಿಡ್ಬೇಕು. ಹೌದಾ? ನೆಕ್ಸ್ಟ್ ನಾವೀಗ 14ನೇ ಪಾಠ ಸಂಭವನೀಯತೆ.
ಸೊ ಸಂಭವನೀಯತೆಯನ್ನ ಕಂಪ್ಲೀಟ್ ಆಗಿ ಪಾಠವನ್ನ ಬಿಟ್ಟಿದ್ದಾರೆ. ಪೂರ್ಣ ಅಧ್ಯಾಯವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ ಅಂದ್ರೆ ಅರ್ಥ ಏನು, ಈ ಪಾಠವನ್ನ ಕಂಪ್ಲೀಟ್ ಆಗಿ ಬಿಟ್ಟಿದ್ದಾರೆ ಅಂತ ಅರ್ಥ. ಸೊ ನಾವು ಇಷ್ಟನ್ನ ನೋಡಿದೀವಿ, ಹೌದಾ. ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಈಗ ಸುಮಾರು ಪಾಠಗಳನ್ನ ಬಿಟ್ಟಿದ್ದಾರೆ ನೋಡ್ಕೊಂಡಿವಿ. ಸೊ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ತಿದ್ರೆ ಈ ವಿಡಿಯೋನ ಸ್ವಲ್ಪ ಬ್ಯಾಕ್ ತಗೊಂಡು ಇನ್ನೊಂದು ಸಾರಿ ನೋಡಿ, ನಿಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಬಿಟ್ಟಂತ ಪಾಠಗಳು ಯಾವ ಬಿಡಲಾಗಿದೆ ಅಂತ ನೀವು ಬರ್ಕೊಳ್ಳಿ ನೀಟಾಗಿ. ಅಷ್ಟೇ ಅಲ್ಲದೆ ಈ ಎಲ್ಲ PDF ಫೈಲ್ಗಳನ್ನ ನಾನು ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಕಳಿಸ್ತೀನಿ. ಸೊ ಟೆಲಿಗ್ರಾಮ್ ಗ್ರೂಪಿಗೆ ಯಾರಾದ್ರೂ ಜಾಯ್ನ್ ಆಗಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಿರತಕ್ಕಂಥ ಲಿಂಕ್ ಕೊಟ್ಟಿರ್ತೀನಿ, ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಅಲ್ಲಿ ಹೋಗಿ ಕೂಡ ನೀವು ಈ ಎಲ್ಲ ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು, ಹೌದಾ. ಈಗ ನಾವು ಇಂಗ್ಲಿಷ್ ಮತ್ತು ಮ್ಯಾಥಮೆಟಿಕ್ಸ್ ಅನ್ನ ಮುಗಿಸಿದ್ವಿ. ನೆಕ್ಸ್ಟ್ ಈಗ ನಾವು ಹಿಂದಿ ಟಾಪಿಕ್ ಅನ್ನ ನೋಡೋಣ. ಹಿಂದಿ ಸಬ್ಜೆಕ್ಟ್ ಅಲ್ಲಿ ಯಾವ ಪಾಠಗಳನ್ನ ಬಿಡಲಾಗಿದೆ? ಸೊ ಹಿಂದಿಗಳಲ್ಲಿ ಕೇವಲ 3 ಪಾಠಗಳನ್ನ ಮಾತ್ರ ಬಿಡಲಾಗಿದೆ. ಸೊ ಯಾವ ಪಾಠಗಳನ್ನ ಬಿಡಲಾಗಿದೆ ಅಂತ ಅಷ್ಟು ಮಾತ್ರ ನಾನು ಹೇಳ್ತೀನಿ ಇವತ್ತ. ನಿಮ್ಗೆ ಹಿಂದಿಯಲ್ಲಿ 10ನೇ ಪಾಠವನ್ನ ಬಿಟ್ಟಿದ್ದಾರೆ ನೋಡಿ. 10th ಲೆಸನ್ ಯಾವುದು, ದುನಿಯಾ ಮೇ ಪಹಲಾ ಮಕಾನ್ ಅಂತ ಇದೆಯಲ್ಲ, ಸೊ ಆ ಪಾಠವನ್ನ ಕಂಪ್ಲೀಟ್ ಆಗಿ ಬಿಟ್ಟಿದ್ದಾರೆ. ಏನ್ ಬರ್ದಿದ್ದಾರೆ ನೋಡಿ, ದುನಿಯಾ ಮೇ ಪಹಲಾ ಮಕಾನ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ಇವ್ಯಾಲ್ಯೂಯೇಷನ್. ಅಂದ್ರೆ ಈ ಪಾಠವನ್ನ ಸಂಪೂರ್ಣವಾಗಿ ಬಿಡಲಾಗಿದೆ ಅಂತ, ಹೌದಾ. ಹಿಂದಿಯಲ್ಲಿ 10ನೇ ಪಾಠ. ಮತ್ತೆ 12ನೇ ಪಾಠ ರೋಬೋಟ್ ಅಂತ ಒಂದು ಪಾಠ ಇದೆಯಲ್ಲ, ಸೊ ಆ ರೋಬೋಟ್ ಪಾಠ ಕೂಡ ಕಂಪ್ಲೀಟ್ ಆಗಿ ಬಿಡಲಾಗಿದೆ. ಇನ್ನೊಂದು ಕೊನೆ ಪಾಠ ಯಾವಂದ್ರೆ ಬಾಲ್ ಶಕ್ತಿ 16ನೇ ಪಾಠ. ಸೊ ಈ ಬಾಲ್ ಶಕ್ತಿ ಅಂತಕ್ಕಂಥ ಪಾಠ ಕೂಡ ಬಿಡಲಾಗಿದೆ. ಅಂದ್ರೆ ಹಿಂದಿಯಲ್ಲಿ ಕೇವಲ 3 ಪಾಠಗಳನ್ನ ಮಾತ್ರ ಬಿಡಲಾಗಿದೆ ನೋಡಿ. 10ನೇ ಪಾಠ ದುನಿಯಾ ಮೇ ಪಹಲಾ ಮಕಾನ್, ಆಮೇಲೆ 12ನೇ ಪಾಠ ರೋಬೋಟ್, ಆಮೇಲೆ 16ನೇ ಪಾಠ ಬಾಲ್ ಶಕ್ತಿ. ಈ 3 ಪಾಠಗಳನ್ನ ಬಿಟ್ಟು ನೀವು ಓದ್ಕೋಬೇಕಾಗುತ್ತೆ, ಸರಿನಾ. ಸೊ ನಾವು 3 ಸಬ್ಜೆಕ್ಟ್ ಅನ್ನ ನೋಡಿದ್ವಿ. ಈಗ ನಾವು 4ನೇ ಸಬ್ಜೆಕ್ಟ್ ನೋಡ್ತಾ ಇದ್ವಿ, ಯಾವುದಂದ್ರೆ ಸೋಷಿಯಲ್ ಸೈನ್ಸ್ ನೋಡೋಣ ಈಗ. ಸೊ ಸಮಾಜ ವಿಜ್ಞಾನದಿಂದ ಯಾವೊಂದು ಪಾಠಗಳನ್ನ ಬಿಡಲಾಗಿದೆ ಅಂತ ಈಗ ನೋಡೋಣ. ಸಮಾಜ ವಿಜ್ಞಾನ ತುಂಬಾ ದೊಡ್ಡ ಸಿಲೆಬಸ್ ಇದೆ, ಹೀಗಾಗಿ ಜಾಸ್ತಿ ಬಿಡಬೇಕಾದಂತದ್ದು ಒಂದು ಸರ್ಕಾರಕ್ಕೆ ಅನಿವಾರ್ಯತೆ ಇದೆ. ಸೊ ಯಾವ ಪಾಠಗಳನ್ನ ಬಿಟ್ಟಿದ್ದಾರೆ ಅಂತ ನಾನು ಒಂದೊಂದು ಹೇಳ್ತೀನಿ ನೋಡಿ. ಮೊದಲು ಸೈನ್ಸ್ ನೋಡೋಣ, ಸಮಾಜ ವಿಜ್ಞಾನ ಬೇಡ, ಈಗ ವಿಜ್ಞಾನ ನೋಡೋಣ. ತರಗತಿ 10 ವಿಷಯ ವಿಜ್ಞಾನ. ಸೊ ಸೈನ್ಸ್ ಅಲ್ಲಿ ಮೊದಲನೇ ಪಾಠ ನೋಡಿ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಭಾಗ 1 ಪುಸ್ತಕದಲ್ಲಿ ಬರ್ತಕ್ಕಂಥದ್ದು. ಈ ಪಾಠವನ್ನು ಆ ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ. ಸೊ ಕಂಪ್ಲೀಟ್ ಆಗಿ 1ನೇ ಪಾಠವನ್ನ ಬಿಟ್ಟಿದ್ದಾರೆ ಭಾಗ 1ರಲ್ಲಿ. ಇನ್ನು ನೋಡಿ 2ನೇ ನೋಡಿ, 2ನೇ ಪಾಠ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತ ಭಾಗ 1ರಲ್ಲಿ ಬರ್ತಕ್ಕಂಥ ಪಾಠಗಳು. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಸೊ ಇಲ್ಲಿ ಯಾವ ಕಾನ್ಸೆಪ್ಟ್ ಕಂಪ್ಲೀಟ್ ಪಾಠ ಬಿಟ್ಟಿಲ್ಲ. ಇಲ್ಲಿ ಯಾವ್ಯಾವ ಬಿಟ್ಟರೆ ಅಂದ್ರೆ 2.4 ಲವಣಗಳ ಕುರಿತು ಇನ್ನಷ್ಟು ವಿಷಯಕ್ಕೆ ಸಂಬಂಧಿಸಿದಂತೆ ಪುಟ ಸಂಖ್ಯೆ 35ರಿಂದ 41ರವರೆಗೆ ವರೆಗಿನ ಪಠ್ಯ ಭಾಗವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ. ನೋಡಿ 2ನೇ ಪಾಠದಲ್ಲಿ ಪುಟ ಸಂಖ್ಯೆ 35ರಿಂದ 41ರವರೆಗೆ ಸಂಪೂರ್ಣವಾಗಿ ಓದಬಾರದು, ಸರಿನಾ. ನೆಕ್ಸ್ಟ್ ನಾವೀಗ ಪಾಠ 4 ನೋಡೋಣ. ಪಾಠ 4ರಲ್ಲಿ ಯಾವ ಒಂದು ಕಾನ್ಸೆಪ್ಟ್ಗಳನ್ನ ಬಿಟ್ಟಿದ್ದಾರೆ. ಪಾಠ 4 ಭಾಗ 2 ಪುಸ್ತಕದಲ್ಲಿ ಬರುತ್ತೆ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಸೊ ಈ ಪಾಠದಿಂದ ಬಿಡ್ತಕ್ಕಂಥ ಪಾಯಿಂಟ್ಗಳು ಯಾವಂದ್ರೆ 4.4 ಅಲ್ಲಿ ಬರ್ತಕ್ಕಂಥ ಕೆಲವು ಪ್ರಮುಖ ಕಾರ್ಬನ್ ಸಂಯುಕ್ತಗಳು ಅಂದ್ರೆ ಎಥೆನಾಲ್ ಮತ್ತು ಎಥೆನೋಕ್ ಆಮ್ಲಗಳು, ಇದನ್ನ ಕಂಪ್ಲೀಟ್ ಆಗಿ ಬಿಡಬೇಕು. ಅಂದ್ರೆ ಪೇಜ್ ನಂಬರ್ 19ರಿಂದ 23ರವರೆಗಿನ ಪಠ್ಯಗಳನ್ನ ಕೈ ಬಿಡಲಾಗಿದೆ. ಪಾಠ 4ರಲ್ಲಿ 19ನೇ ಪುಟ ಸಂಖ್ಯೆಯಿಂದ 23ರವರೆಗೆ ಓದ್ಕೋಬಾರ್ದು. ನೆಕ್ಸ್ಟ್ 6ನೇ ಪಾಠ ನೋಡಿ, 5ನೇ ಪಾಠ ಓದ್ಕೋಬೇಕು. 6ನೇ ಪಾಠದಲ್ಲಿ ಯಾವುದನ್ನು ಬಿಟ್ಟಿದ್ದಾರೆ? 6ನೇ ಪಾಠ ಹೆಸರು ಜೀವಕ್ರಿಯೆಗಳು, ಹೌದಾ. ಸೊ ಜೀವಕ್ರಿಯೆಗಳಲ್ಲಿ ಭಾಗ 1 ನಿಮ್ಮ ಟೆಕ್ಸ್ಟ್ ಬುಕ್ ಬರ್ತಕ್ಕಂಥದ್ದು. ಜೀವಕ್ರಿಯೆಗಳಲ್ಲಿ ಬಿಟ್ಟಂತದ್ದು ಯಾವುದಂದ್ರೆ 6.1 ಕ್ರಿಯೆಗಳು ಯಾವುವು ಅಂತಕ್ಕಂಥ ಒಂದು ಸೆಕ್ಷನ್ ಅನ್ನ ಬಿಡಬೇಕು. ಆಮೇಲೆ 6.2 ಪೋಷಣೆ ಅಂತಕ್ಕಂಥದ್ದು ಬಿಡಬೇಕು. 6.3 ಉಸಿರಾಟ ಅಂತಕ್ಕಂಥದ್ದು ಬಿಡಬೇಕು. ಅಂದ್ರೆ ಪುಟ ಸಂಖ್ಯೆ 72ರಿಂದ 87ರವರೆಗೆ ಸಂಪೂರ್ಣವಾಗಿ ಬಿಡಬೇಕು, ಸರಿನಾ. ಪಾಠ 6ಗಳಲ್ಲಿ 6.1, 6.2, 6.3 ಅಂದ್ರೆ ಪುಟ ಸಂಖ್ಯೆ 72ರಿಂದ 87ರವರೆಗೆ ಸಂಪೂರ್ಣವಾಗಿ ಬಿಡಬೇಕು. ನಾನು ಬಿಡೋದು ಅಷ್ಟೇ ಹೇಳ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ನೋಡೋಣ 8ನೇ ಪಾಠ. 8ನೇ ಪಾಠದಿಂದ ಯಾವ ಪಾಠಗಳನ್ನ ಕೈ ಬಿಡಲಾಗಿದೆ? ಸೊ 8ನೇ ಪಾಠ ಯಾವುದು? ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಭಾಗ 2 ಬುಕ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಇಲ್ಲಿ 8.1, 8.2 ಬಿಡಬೇಕು. 8.1 ಅಂದ್ರೆ ಜೀವಿಗಳು ತಮ್ಮದೇ ನಿಖರ ಪ್ರಕೃತಿಯನ್ನು ಸೃಷ್ಟಿಸುತ್ತವೆ, ಅದು ಒಂದು. ಇನ್ನು 2ನೇದು 8.2 ಏಕಜೀವಿಗಳಿಂದ ಬಳಸಲಾದ ಸಂತಾನೋತ್ಪತ್ತಿ ವಿಧಾನಗಳು, ಅಂದ್ರೆ ಪುಟ ಸಂಖ್ಯೆ 46ರಿಂದ 53ರವರೆಗೆ, ಪೇಜ್ ನಂಬರ್ 46 to
53 ವರೆಗೆ ಸಂಪೂರ್ಣವಾಗಿ ಬಿಡಬೇಕು. ನೆಕ್ಸ್ಟ್ ನೋಡಿ ಪಾಠ 10. ಸೊ ಪಾಠ 10 ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಅಂತಿದೆ. ಭಾಗ 2 ಟೆಕ್ಸ್ಟ್ ಬುಕ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ 10.1 ಮತ್ತು 10.2 ಅನ್ನ ಸಂಪೂರ್ಣವಾಗಿ ಬಿಡಬೇಕು. 10.1 ಅಂದ್ರೆ ಬೆಳಕಿನ ಪ್ರತಿಫಲನ, 10.2 ಅಂದ್ರೆ ಗೋಳಿಯ ದರ್ಪಣಗಳು. ಅಂದ್ರೆ ಪುಟ ಸಂಖ್ಯೆ 88ರಿಂದ 102ರವರೆಗೆ ಸಂಪೂರ್ಣವಾಗಿ ಪಠ್ಯವನ್ನ ಓದ್ಕೋಬಾರ್ದು. ಹೌದಾ? ನೆಕ್ಸ್ಟ್ 11ನೇ ಪಾಠ ನೋಡಿ, ಮಾನವನ ಕಣ್ಣುಗಳು ಮತ್ತು ವರ್ಣಮಯ ಜಗತ್ತು. ಸೊ ಸಂಪೂರ್ಣ ಅಧ್ಯಾಯವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ. ಅಂದ್ರೆ 11ನೇ ಪಾಠ ಭಾಗ 2 ಟೆಕ್ಸ್ಟ್ ಬುಕ್ ಅಲ್ಲಿ ಬರ್ತಕ್ಕಂಥ 11ನೇ ಪಾಠ ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಸೊ ನೆಕ್ಸ್ಟ್ ಈಗ ಮತ್ತೆ ಯಾವ ಪಾಠ ಬಿಟ್ಟಿದ್ದಾರೆ ನೋಡಿ, ಪಾಠ 14 ಶಕ್ತಿಯ ಆಕಾರಗಳು, ಭಾಗ 2 ಟೆಕ್ಸ್ಟ್ ಬುಕ್. ಇಲ್ಲಿ 14.2.1ರಲ್ಲಿ ಪಳೆಯುಳಿಕೆಯ ವಿಂಧನಗಳು 1 ಹಾಗೂ 14.3ರಲ್ಲಿ ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು, ಈ 2 ಸೆಕ್ಷನ್ಗಳನ್ನ ಬಿಡಬೇಕು. ಅಂದ್ರೆ ಪುಟ ಸಂಖ್ಯೆ 139ರಿಂದ 140 ಹಾಗೂ ಪುಟ ಸಂಖ್ಯೆ 144ರಿಂದ 45ರವರೆಗೆ ಓದ್ಕೊಳ್ಳೋದನ್ನ ಬಿಡಬೇಕು. ಸರಿನಾ? ನೆಕ್ಸ್ಟ್ ನೋಡಿ ಪಾಠ ಸಂಖ್ಯೆ 15 ನಮ್ಮ ಪರಿಸರ. ಸೊ ನಮ್ಮ ಪರಿಸರದಲ್ಲಿ ಭಾಗ 1 ಟೆಕ್ಸ್ಟ್ ಬುಕ್ ಅಲ್ಲಿ ಬರುತ್ತೆ. ಇಲ್ಲಿ 15.1 15.1.1 ಈ 2 ಒಂದು ಟಾಪಿಕ್ ಅನ್ನ ಬಿಡಬೇಕು. 15.1 ಅಂದ್ರೆ ಪರಿಸರ ವ್ಯವಸ್ಥೆ, ಅದರ ಘಟಕಗಳು ಯಾವುವು, ಈ ಒಂದು ಟಾಪಿಕ್ ಅನ್ನ ಓದ್ಕೋಬಾರ್ದು. ಆಮೇಲೆ 15.1.1ರಲ್ಲಿ ಆಹಾರ ಸರಪಳಿಗಳು ಮತ್ತು ಆಹಾರ ಜಾಲಗಳು, ಇಷ್ಟು ಈ 2 ಸೆಕ್ಷನ್ ಅನ್ನ ಬಿಡಬೇಕು. ಪುಟ ಸಂಖ್ಯೆ 170ರಿಂದ 174ರವರೆಗೆ ಪಾಠ 15ರಿಂದ ಬಿಡಬೇಕು. ಸರಿನಾ? ಸೊ ಕೊನೆಯ ಪಾಠ ನೋಡಿ, ಪಾಠ ಸಂಖ್ಯೆ 16 ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ, ಭಾಗ 2 ಟೆಕ್ಸ್ಟ್ ಬುಕ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಈ ಪಾಠಗಳಿಂದ 2 ಸ್ಟೆಪ್ಗಳನ್ನ ಬಿಡಬೇಕು. 16.4 ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇದನ್ನ ಬಿಡಬೇಕು. ಆಮೇಲೆ 16.5ರಿಂದ ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆಯ ಒಂದು ಅವಲೋಕನ. ಸೊ ಈ 2 ಸ್ಟೆಪ್ಗಳನ್ನ ಬಿಡಬೇಕು. ಸೊ ಪುಟ ಸಂಖ್ಯೆ ಹೆಚ್ಚು ನೋಡಿ, ಪುಟ ಸಂಖ್ಯೆ 170ರಿಂದ 172ರವರೆಗೆ ಸಂಪೂರ್ಣವಾಗಿ ಓದ್ಕೋಬಾರ್ದು. ಸೊ ಇದು ಸೈನ್ಸ್ದಿಂದ ಇಷ್ಟು ಭಾಗನ ಬಿಡಲಾಗಿದೆ. ಸೊ ಇದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಇನ್ನೊಂದು ಬಾರಿ ವಿಡಿಯೋನ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ನೋಟ್ಸ್ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ, ಅಲ್ಲಿ ಕೂಡ ನೀವು ನೋಡ್ಬೋದು. ಸೊ ನಾವೀಗ ಸೈನ್ಸ್ ಅನ್ನ ಮುಗಿಸಿದೀವಿ. ಈಗ ನೆಕ್ಸ್ಟ್ ಯಾವ್ದು ನೋಡೋಣ, ಸೋಷಿಯಲ್ ಸೈನ್ಸ್ ನೋಡೋಣ. ಸೊ ಸೋಷಿಯಲ್ ಸೈನ್ಸ್ ಇಂದ ಯಾವ ಒಂದು ಪಾಠಗಳನ್ನ ಕೈ ಬಿಡಲಾಗಿದೆ ಅಂತ ಈಗ ನೋಡೋಣ. ಓಕೆ, ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ತರಗತಿ 10. ಇದು ಸೋಷಿಯಲ್ ಸೈನ್ಸ್ ಇಂದ ಈಗಾಗಲೇ ಬಹಳ ಅಂಶಗಳಿವೆ, ನಾನು ಡೀಟೇಲ್ ಆಗಿ ಹೇಳ್ತೀನಿ. ಸೊ ನೋಡ್ತಾ ಹೋಗಿ ಕ್ಲಿಯರ್ ಆಗಿ. ಯಾವುದೋ ಕಾರಣಕ್ಕೂ ವಿಡಿಯೋನ ಮಧ್ಯದಲ್ಲಿ ಸ್ಟಾಪ್ ಮಾಡಿಬಿಡಿ. ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ರೆ ಯಾವ ಪಾಠಗಳು ಬಿಟ್ಟಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗೋದಿಲ್ಲ. ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನರ ಆಗಮನ. ಸೊ ಇದರಲ್ಲಿ ಪ್ಲಾಸಿ ಕದನ ಮತ್ತು ಕರ್ನಾಟಕ ಯುದ್ಧಗಳು ಅಂಶಗಳು ಮಾತ್ರ ಪರಿಗಣಿಸುವುದಿಲ್ಲ. ಅಂದ್ರೆ ಈ ಪಾಠದಲ್ಲಿ ಪ್ಲಾಸಿ ಕದನ ಮತ್ತು ಕರ್ನಾಟಕ ಯುದ್ಧಗಳು ಅಷ್ಟು ಮಾತ್ರ ಬಿಡಬೇಕು, ಉಳಿದೆಲ್ಲ ಪಾಠವನ್ನ ಓದಬೇಕು. ಹೌದಾ? ಸೊ ಪಾಠ 2 ಬ್ರಿಟಿಷರ ಆಳ್ವಿಕೆಯ ವಿಸ್ತರಣೆ. ಇಲ್ಲಿ ಬಿಟ್ಟಂತ ಪಾಠಗಳು ಯಾವುದಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಈ 2 ಚಾಪ್ಟರ್ಗಳನ್ನ ಬಿಡಬೇಕು. ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಸೊ 3ನೇ ಪಾಠ ನೋಡಿ, ಈಗ ಬ್ರಿಟಿಷರ ಆಳ್ವಿಕೆಯ ಪರಿಣಾಮಗಳು. ಹೌದಾ? ಸೊ ಇಲ್ಲಿ ಯಾವ್ದು ಬಿಟ್ಟಿದ್ದಾರೆ ಅಂದ್ರೆ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿನ ಭೂ ಕಂದಾಯ ನೀತಿಗಳು ಮತ್ತು ಬ್ರಿಟಿಷರ ಆಳ್ವಿಕೆ ಕಾಲದ ಕಾಯ್ದೆಯ ಅಂಶಗಳು ಮಾತ್ರ ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ. ಅಂದ್ರೆ ಇಲ್ಲಿ 2 ಬಿಟ್ಟಿದ್ದಾರೆ. ಯಾವುದು? ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿನ ಭೂ ಕಂದಾಯ ನೀತಿಗಳು ಮತ್ತು ಬ್ರಿಟಿಷರ ಆಳ್ವಿಕೆ ಕಾಲದ ಕಾಯ್ದೆಗಳು, ಇಷ್ಟನ್ನ ಬಿಡಲಾಗಿದೆ. ನೆಕ್ಸ್ಟ್ ನೋಡೋಣ ಈಗ ಅಧ್ಯಾಯ 4ರಲ್ಲಿ ಸಮಾಜ ವಿಜ್ಞಾನ ಬರ್ತಕ್ಕಂಥ ಅಧ್ಯಾಯ 4ರಲ್ಲಿ ಯಾವ ಪಾಠಗಳನ್ನ ಬಿಡಲಾಗಿದೆ. ಅಧ್ಯಾಯ 4 ಇಲ್ಲಿದೆ ನೋಡಿ, ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಅಂತ ಪಾಠ. ಹೌದಾ? ಸೊ ಈ ಪಾಠದ ಸಂಪೂರ್ಣ ಅಧ್ಯಯನ ಉಳಿಸಿಕೊಳ್ಳಲಾಗಿದೆ ಅಂತ ಇಲ್ಲಿ ಯಾವುದೇ ಬಿಡಬಾರ್ದು. ಈ ಪಾಠವನ್ನು ಸಂಪೂರ್ಣವಾಗಿ ಓದ್ಕೋಬೇಕು. ನೆಕ್ಸ್ಟ್ 5ನೇ ಪಾಠ ಕೂಡ ಇದೆ, 6ನೇ ಪಾಠ ಕೂಡ ಇದೆ, 7ನೇ ಪಾಠ ಕೂಡ ಇದೆ. ಸೊ ಇಲ್ಲಿ ಯಾವುದೇ ಕಡಿತ ಇಲ್ಲ. ನೆಕ್ಸ್ಟ್ ನೋಡೋಣ, ಇಲ್ಲಿ ನೋಡಿ 8ನೇ ಪಾಠ ಕೂಡ ಯಾವುದೇ ಕಾರಣಕ್ಕೂ ಕಡಿತ ಮಾಡಿಲ್ಲ. 8ನೇ ಪಾಠವನ್ನ ಕೂಡ ನೀವು ಸಂಪೂರ್ಣವಾಗಿ ಓದ್ಕೋಬೇಕಾಗುತ್ತೆ. ಸ್ವಲ್ಪ ತಡಿ, ನಾನು ಪೇಜ್ ಅನ್ನು ಸೆಟಪ್ ಮಾಡ್ತಾ ಇದ್ದೀನಿ. ಎಸ್,
ಓಕೆ ನೋಡಿ 8ನೇ ಪಾಠವನ್ನ ಕಾಣ್ತಾ ಇದೆ ಅನ್ಕೋತೀನಿ. ಓಕೆ 8 ಪಾಠ ಕೂಡ ಇದೆ, ಇಲ್ಲಿ ಯಾವುದೇ ಕಾರಣಕ್ಕೂ ಇದು ಬಿಟ್ಟಿಲ್ಲ, ಓದ್ಕೋಬೇಕು. 9ನೇ ಪಾಠ ಕೂಡ ಇದೆ. 10ನೇ ಪಾಠದಲ್ಲಿ ಮಾತ್ರ ಬಿಟ್ಟಿದೆ ನೋಡಿ, ಯಾವುದು 10ನೇ ಪಾಠವನ್ನ ಸಂಪೂರ್ಣ ಅಧ್ಯಾಯವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ. ಸಮಾಜ ವಿಜ್ಞಾನ 10ನೇ ಪಾಠವನ್ನ ಕಂಪ್ಲೀಟ್ ಆಗಿ ಬಿಡಬೇಕು. ಸೊ 10ನೇ ಪಾಠ ಯಾವುದು? 20ನೇ ಶತಮಾನದ ರಾಜಕೀಯ ಆಯಾಮಗಳು ಅಂತಕ್ಕಂಥ ಪಾಠವನ್ನ ಓದ್ಕೋಬಾರ್ದು. ಹೌದಾ? ಸೊ ನೆಕ್ಸ್ಟ್ ನೋಡೋಣ ಈಗ ಮತ್ತೆ ರಾಜ್ಯಶಾಸ್ತ್ರದಲ್ಲಿ ಬಿಟ್ಟಂತ ಪಾಠಗಳು. ನೋಡಿ ನಾವು ಹಂತ ಹಂತವಾಗಿ ನಾವು ಡೀಟೇಲ್ ಆಗಿ ನೋಡ್ತಾ ಇದೀವಿ. ಸೊ ಈಗ ನಾವು ನೋಡ್ತಾ ಇರೋ ಸೆಕ್ಷನ್ ಯಾವುದು? ರಾಜ್ಯಶಾಸ್ತ್ರ. ಅದರಲ್ಲಿ 1ನೇ ಅಧ್ಯಾಯ ಹೆಸರೇನು? ಭಾರತದ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು. ಸೊ ಈ ಘಟಕದಲ್ಲಿ ಯಾವ ಬಿಟ್ಟಿದೆ ಅಂದ್ರೆ ಕಾರ್ಪೊರೇಟ್ ತಂತ್ರಗಾರಿಕೆ, ಭಯೋತ್ಪಾದನೆ ಅಂಶಗಳನ್ನು ಮಾತ್ರ ಬಿಡಲಾಗಿದೆ. ಅಂದ್ರೆ ಈ ಪಾಠಕ್ಕೆ ಸಂಪೂರ್ಣವಾಗಿ ಬಿಟ್ಟಿಲ್ಲ. ಇಲ್ಲಿ ಓದ್ಕೋಬಾರ್ದು ಯಾವುದಂದ್ರೆ ಕಾರ್ಪೊರೇಟ್ ತಂತ್ರಗಾರಿಕೆ ಮತ್ತು ಭಯೋತ್ಪಾದನೆ ಅಂತಕ್ಕಂಥ ಸೆಕ್ಷನ್ಗಳನ್ನ ಓದ್ಕೋಬಾರ್ದು. ಸೊ 2ನೇ ಪಾಠ ಯಾವುದು? ಭಾರತದ ವಿದೇಶಾಂಗ ನೀತಿ. ಸೊ ಈ ಪಾಠದಲ್ಲಿ ಯಾವುದೇ ಕಡಿತ ಇಲ್ಲ, ಸಂಪೂರ್ಣವಾಗಿ ಈ ಪಾಠವನ್ನ ಓದ್ಕೋಬೇಕು. 3ನೇ ಪಾಠ ಕೂಡ ಓದ್ಕೋಬೇಕು. 4ನೇ ಪಾಠ ನೋಡಿ ಯಾವುದು? ಜಾಗತಿಕ ಸಮಸ್ಯೆಗಳು ಹಾಗೂ ಭಾರತ ಪಾತ್ರ. ಸೊ ಇಲ್ಲಿ ಯಾವ್ದು ಬಿಟ್ಟಿದ್ದಾರೆ ಅಂದ್ರೆ ಈ ಘಟಕದಲ್ಲಿ ಶಸ್ತ್ರಾಸ್ತ್ರಗಳ ಪೈಪೋಟಿ ಅಂತಕ್ಕಂಥ ಒಂದು ಚಾಪ್ಟರ್ ಅನ್ನು ಬಿಟ್ಟಿದ್ದಾರೆ. ಆಮೇಲೆ ಆರ್ಥಿಕ ಅಸಮಾನತೆಯ ಅಂಶಗಳನ್ನು ಮತ್ತು ಈ 2 ಭಾಗನ ಬಿಡಲಾಗಿದೆ. ಯಾವುದು? ಶಸ್ತ್ರಾಸ್ತ್ರಗಳ ಪೈಪೋಟಿ ಮತ್ತು ಆರ್ಥಿಕ ಅಸಮಾನತೆ, ಈ 2ಅನ್ನ ಮಾತ್ರ ಬಿಟ್ಟು ಉಳಿದ ಪಾಠವನ್ನ ಓದ್ಬೇಕು. ಸರಿನಾ? ನೆಕ್ಸ್ಟ್ ನೋಡಿ ರಾಜ್ಯಶಾಸ್ತ್ರದಲ್ಲಿ ನಾವು ಇನ್ನು ನೋಡ್ತಾ ಇದೀವಿ. ರಾಜ್ಯಶಾಸ್ತ್ರದಲ್ಲಿ ಈಗ ಯಾವ್ದು ನೋಡ್ಬೇಕಂದ್ರೆ 5ನೇ ಪಾಠ. ಸೊ 5ನೇ ಪಾಠದಲ್ಲಿ ಪಾಠದ ಹೆಸರು ಜಾಗತಿಕ ಸಂಸ್ಥೆಗಳು. ಸೊ ಈ ಜಾಗತಿಕ ಸಂಸ್ಥೆಗಳಲ್ಲಿ ಯಾವ್ದು ಬಿಟ್ಟಿದ್ದಾರೆ ಅಂದ್ರೆ ಪ್ರಾದೇಶಿಕ ಸಹಕಾರ ಅಂತಕ್ಕಂಥ ಒಂದು ಭಾಗವನ್ನ ಮಾತ್ರ ಬಿಡಲಾಗಿದೆ. ಯಾವುದು? ಪ್ರಾದೇಶಿಕ ಸಹಕಾರ ಅಂತಕ್ಕಂಥದ್ದು. ನೆಕ್ಸ್ಟ್ ಸಮಾಜಶಾಸ್ತ್ರ ನೋಡಿ ಭಾಗ, ಇತಿಹಾಸದಲ್ಲಿ ಬರ್ತಕ್ಕಂಥ ಸಮಾಜಶಾಸ್ತ್ರ. 1ನೇ ಅಧ್ಯಾಯ ಸಾಮಾಜಿಕ ಸ್ತರ ವಿನ್ಯಾಸ. ಸೊ ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಈ ಪಾಠವನ್ನ ಸಂಪೂರ್ಣವಾಗಿ ಓದ್ಕೋಬೇಕು. ಇನ್ನು 2ನೇ ಪಾಠ ದುಡಿಮೆಯಲ್ಲಿ ಬಿಡಲಾಗಿದೆ ನೋಡಿ. ದುಡಿಮೆ ಯಾವ ಪಾಠವನ್ನ ಬಿಟ್ಟಿದ್ದಾರೆ ಅಂದ್ರೆ ಈ ಅಧ್ಯಾಯದಲ್ಲಿ ಸಂಭಾವನೆ ಸಹಿತ ಮತ್ತು ಸಂಭಾವನೆ ರಹಿತ ದುಡಿಮೆ ಅಂಶಗಳನ್ನು ಮಾತ್ರ ಬಿಡಲಾಗಿದೆ. ಯಾವುದು? ಸಂಭಾವನೆ ಸಹಿತ ಮತ್ತು ಸಂಭಾವನೆ ರಹಿತ, ಈ ಒಂದು ಸೆಕ್ಷನ್ಗಳನ್ನ ಮಾತ್ರ ಬಿಡಲಾಗಿದೆ. ಇನ್ನು 3ನೇ ಪಾಠ ಅಂತೂ ಓದ್ಕೊಳ್ಳೇಬೇಕು. ನೆಕ್ಸ್ಟ್ ನೋಡೋಣ ಅಧ್ಯಾಯ 4 ನೋಡೋಣ. ಇದರಲ್ಲಿ ಸಮಾಜಶಾಸ್ತ್ರದಲ್ಲಿ ಅಧ್ಯಾಯ 4ರಲ್ಲಿ ಯಾವ ಭಾಗವನ್ನು ಬಿಡಲಾಗಿದೆ ಅಂದ್ರೆ ಈ ಭಾಗ ಯಾವುದು ಬಿಟ್ಟಿಲ್ಲ, ಸಂಪೂರ್ಣವಾಗಿ ಓದ್ಕೋಬೇಕು. ನೆಕ್ಸ್ಟ್ ನಾವೀಗ ಜಿಯೋಗ್ರಫಿ ಹೋಗ್ತಾ ಇದೀವಿ. ಭೂಗೋಳ ವಿಜ್ಞಾನ, ಭೂಗೋಳ ಶಾಸ್ತ್ರ ಅಂತ ಹೇಳ್ತೀವಿ. ಸೊ ಇದರಲ್ಲಿ 1ನೇ ಪಾಠ ಸಂಪೂರ್ಣವಾಗಿ ಬಿಡಲಾಗಿದೆ. ಯಾವುದು? ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಅಂತ ಏನಿದೆ ಈ ಪೂರ್ಣ ಅಧ್ಯಾಯವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ. ಅಂದ್ರೆ ಈ ಪಾಠವನ್ನ ಸಂಪೂರ್ಣವಾಗಿ ಓದಬಾರ್ದು. ನೆಕ್ಸ್ಟ್ 2ನೇ ಪಾಠ ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಓದ್ಕೋಬೇಕಾಗುತ್ತೆ. 3ನೇ ಪಾಠ ಕೂಡ ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ ಜಿಯೋಗ್ರಫಿಲಿ 4ನೇ ಪಾಠ ನೋಡ್ತಾ ಇದ್ದೀವಿ ಈಗ. ಸೊ 4ನೇ ಪಾಠ ಇಲ್ಲಿ ಕೂಡ ಬದಲಾವಣೆ ಇಲ್ಲ, ಓದ್ಕೋಬೇಕಾಗುತ್ತೆ. 5ನೇ ಪಾಠ ಕೂಡ ಸಂಪೂರ್ಣವಾಗಿ ಓದ್ಕೋಬೇಕು. 6ನೇ ಪಾಠ ಕೂಡ ಸಂಪೂರ್ಣವಾಗಿ ಓದ್ಕೋಬೇಕು. 7ನೇ ಪಾಠ ಕೂಡ ಸಂಪೂರ್ಣವಾಗಿ ಓದ್ಕೋಬೇಕು. 8ನೇ ಪಾಠ ನೋಡಿ ಭಾರತದ ಖನಿಜ ಮತ್ತು ಶಕ್ತಿಯ ಸಂಪನ್ಮೂಲಗಳು ಅಂತಕ್ಕಂಥ 2ನೇ ಪಾಠ ಸಂಪೂರ್ಣವಾಗಿ ಬಿಡಲಾಗಿದೆ. 8ನೇ ಪಾಠವನ್ನ ಪೂರ್ತಿ ಬಿಡಬೇಕು. ಹೌದಾ? ಸೊ ಇಷ್ಟು ಇಲ್ಲ ಆಯ್ತು. ನೆಕ್ಸ್ಟ್ ಇನ್ನು ಯಾವ್ದಿದೆ ನೋಡಿ, ಇದ್ರಾಗ 9ನೇ ಪಾಠ ನೋಡೋಣ ಈಗ ನಾವು. ಜಿಯೋಗ್ರಫಿಯಲ್ಲಿ 9ನೇ ಪಾಠ. ಹೌದಾ? 9ನೇ ಪಾಠದ ಹೆಸರು ಭಾರತ ಸಾರಿಗೆ. ಇಲ್ಲಿ ಪಾಠವನ್ನ ನೀವು ಸಂಪೂರ್ಣವಾಗಿ ಓದ್ಕೋಬೇಕು. 10ನೇ ಪಾಠ ಕೂಡ ಓದ್ಕೋಬೇಕು. 11ನೇ ಪಾಠ ಕೂಡ ಓದ್ಕೋಬೇಕು. 12ನೇ ಪಾಠವನ್ನ ಸಂಪೂರ್ಣವಾಗಿ ಬಿಟ್ಟಿದ್ದಾರೆ ನೋಡಿ. ಅಧ್ಯಾಯ 12 ಭಾರತ ಜನಸಂಖ್ಯೆ. ಸೊ ಭಾರತ ಜನಸಂಖ್ಯೆಯಲ್ಲಿ ಈ ಪಾಠವನ್ನ ಸಂಪೂರ್ಣವಾಗಿ ಓದ್ಕೋಬಾರ್ದು. ಸರಿನಾ? ಮುಂದಿನ ಪಾಠಗಳನ್ನ ನೋಡೋಣ. ಅರ್ಥಶಾಸ್ತ್ರ ಅಂದ್ರೆ ಎಕನಾಮಿಕ್ಸ್. ಸೊ ಎಕನಾಮಿಕ್ಸ್ ಗಳಲ್ಲಿ ಯಾವ ಪಾಠಗಳನ್ನ ಬಿಡಲಾಗಿದೆ ಅಂತ ಡೀಟೇಲ್ ಆಗಿ ಕಲಿಯೋಣ. ಸ್ವಲ್ಪ ನಾನು ಪೇಜ್ ಅನ್ನು ಸೆಟಪ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಅರ್ಥಶಾಸ್ತ್ರದಲ್ಲಿ ಯಾವ ಪಾಠ ಬಿಡಬೇಕು? ಅಧ್ಯಾಯ 1 ಸಂಪೂರ್ಣವಾಗಿ ಓದ್ಕೋಬೇಕು. 2 ಕೂಡ ಓದ್ಕೋಬೇಕು, 2ನೇ ಪಾಠ ಕೂಡ. 3ನೇ ಪಾಠ ಮಾತ್ರ ಸಂಪೂರ್ಣವಾಗಿ ಬಿಟ್ಟಿದ್ದಾರೆ ನೋಡಿ. ಅಧ್ಯಾಯ 3 ಹಣ ಮತ್ತು ಸಾಲ. ಸೊ ಈ ಪಾಠವನ್ನ ಪೂರ್ಣ ಅಧ್ಯಾಯವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ. ಸೊ ಈ ಪಾಠವನ್ನ ಸಂಪೂರ್ಣವಾಗಿ ಬಿಡಬೇಕು. ನೆಕ್ಸ್ಟ್ 4ನೇ ಪಾಠ ಕೂಡ ಪೂರ್ಣವಾಗಿ ಬಿಡಬೇಕು. 4ನೇ ಪಾಠ ಯಾವುದು? ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ. ಈ ಪಾಠ ಕೂಡ ಸಂಪೂರ್ಣವಾಗಿ ಬಿಡಬೇಕು. ಸೊ ಮತ್ತೆ ಯಾವ ಪಾಠಗಳಿವೆ ಅಂತ ನೋಡೋಣ. ವ್ಯವಹಾರ ಅಧ್ಯಯನ ಅಂತ ಇದೆಯಲ್ಲ, ಸೊ ಇದನ್ನು ನೋಡೋಣ. ಇಲ್ಲಿ
ಯಾವ ಪಾಠಗಳನ್ನ ಬಿಡಲಾಗಿದೆ ಅಂತ. ವ್ಯವಹಾರ ಅಧ್ಯಯನ. ಓಕೆನಾ. ಸೊ 1ನೇ ಪಾಠ ನೀವು ಸಂಪೂರ್ಣವಾಗಿ ಓದ್ಕೋಬೇಕಾಗುತ್ತೆ, ಬಿಡಬಾರ್ದು. ಪೂರ್ಣ ಅಧ್ಯಯನ ಉಳಿಸಿಕೊಳ್ಳಲಾಗಿದೆ ಅಂದ್ರೇನು ಈ ಪಾಠ ಇದೆ ಅಂತ ಅರ್ಥ. 2ನೇ ಪಾಠ ಬಿಟ್ಟಿದ್ದಾರೆ ನೋಡಿ ಇಲ್ಲಿ. 2ನೇ ಪಾಠವನ್ನ ಸಂಪೂರ್ಣವಾಗಿ ಬಿಟ್ಟಿದ್ದಾರೆ. ಯಾವ್ದು ಪಾಠ? ಉದ್ಯಮಗಾರಿಕೆ ಅಂತ ಒಂದು ಪಾಠ ಬರುತ್ತೆ. ಈ ಪಾಠವನ್ನ ಯಾವುದೇ ಕಾರಣಕ್ಕೂ ಓದಬಾರ್ದು. ಹೌದಾ. ಮತ್ತು 3ನೇ ಪಾಠ ಕೂಡ ಸಂಪೂರ್ಣವಾಗಿ ಬಿಟ್ಟಿದ್ದಾರೆ ನೋಡಿ. 3ನೇ ಪಾಠ ಯಾವುದು? ವ್ಯವಹಾರದ ಜಾಗತೀಕರಣ. ಪೂರ್ಣ ಅಧ್ಯಾಯವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ. ಈ ಪಾಠವನ್ನ ಸಂಪೂರ್ಣವಾಗಿ ಬಿಟ್ಟಿದ್ದಾರೆ. ಇನ್ನು 4ನೇ ಪಾಠ ನಾವು ಸಂಪೂರ್ಣವಾಗಿ ಓದ್ಕೋಬೇಕು. ಹೌದಾ. ಸೊ ನಾವೀಗ ಯಾವ್ಯಾವ ಪಾಠ ಸಬ್ಜೆಕ್ಟ್ ಅನ್ನ ಮುಗಿಸಿದ್ರೆ, ಇಂಗ್ಲಿಷ್ ಮುಗಿಸಿದ್ವಿ, ಮ್ಯಾಥಮೆಟಿಕ್ಸ್, ಹಿಂದಿ, ಸೈನ್ಸು, ಸೋಷಿಯಲ್ ಸೈನ್ಸು. ಆಮೇಲೆ ಈಗ ನಾವು ನೋಡ್ಬೇಕಾಗುತ್ತೆ ಯಾವ್ದಂದ್ರೆ ಕನ್ನಡ ಒಂದು ಉಳಿತು ನೋಡಿ. ಕನ್ನಡ ನೋಡ್ಕೊಳ್ಳೋಣ. ಕನ್ನಡದಲ್ಲಿ ಯಾವ ಒಂದು ಅಧ್ಯಾಯನ ಬಿಡಲಾಗಿದೆ ಅಂತ ನೋಡೋಣ. ಸೊ ಕನ್ನಡ ಅದು ಫಸ್ಟ್ ಲ್ಯಾಂಗ್ವೇಜ್, ಪ್ರಥಮ ಭಾಷೆ ಇದೆ. ಸೊ ಕನ್ನಡದೊಂದಿಷ್ಟು ನೋಡಿದ್ರೆ ನಮ್ಮ ಇವತ್ತಿನ ಒಂದು ಟಾಪಿಕ್ ಮುಗಿತೆ. ಸೊ ಕನ್ನಡದಲ್ಲಿ ಯಾವ ಪಾಠಗಳನ್ನ ಬಿಟ್ಟಿದ್ದಾರೆ ಅಂತ ನಾನು ಸ್ವಲ್ಪ ಪೇಜ್ ಸೆಟಪ್ ಮಾಡ್ತಾ ಇದ್ದೀನಿ, ವೇಟ್ ಮಾಡಿ. ಎಸ್ ನೋಡಿ, ಪದ್ಯ ಭಾಗ, ಕನ್ನಡದಲ್ಲಿ ಬಿಡ್ತಕ್ಕಂಥ ಪದ್ಯ ಭಾಗದಿಂದ ನೋಡಿ, ನಾವಿಲ್ಲಿ ಬಿಟ್ಟಿದ್ದು ಮಾತ್ರ ಹೇಳ್ತೀನಿ. ಯಾವುದು ಉಳಿಸಿಕೊಳ್ಳಲಾಗಿದೆ? ಎಸ್, 8ನೇ ಪೋಯಮ್ ಅನ್ನ ಬಿಟ್ಟಿದ್ದಾರೆ ನೋಡಿ. ಯಾವುದು? ಕೆಮ್ಮನೆ ಮೀಸೆ ಒತ್ತನೆ. ಹೌದಾ. 8ನೇ ಪದ್ಯ, ರೈಟ್. 8ನೇ ಪದ್ಯವನ್ನ ಓದ್ಕೋಬಾರ್ದು, ಉಳಿದೆಲ್ಲ ಪದ್ಯಗಳನ್ನ ಓದ್ಕೋಬೇಕು. ನೆಕ್ಸ್ಟ್ ಪಠ್ಯಪೂರಕ ಅಧ್ಯಯನ ಅಂದ್ರೆ ಸಪ್ಲಿಮೆಂಟರಿ ರೀಡಿಂಗ್ ಅಂತೀವಲ್ಲ, ಅಲ್ಲಿ ಮುರುಘ ಮತ್ತು ಸುಂದರಿ ಪಾಠವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ. ಇದನ್ನು ಹೊರತುಪಡಿಸಿ ಉಳಿದ 4 ಪಠ್ಯಪೂರಕ ಅಧ್ಯಯನ ಉಳಿಸಿಕೊಳ್ಳಲಾಗಿದೆ. ಅಂದ್ರೆ ಪಠ್ಯಪೂರಕ ಅಧ್ಯಯನದಿಂದ ಕೇವಲ 1 ಪಾಠ ಬಿಟ್ಟಿದ್ದಾರೆ ನೋಡಿ. ಆ ಪಾಠದ ಹೆಸರು ಮೃಗ ಮತ್ತು ಸುಂದರಿ. ಇದು ಬಿಟ್ಟು ಉಳಿದ 4 ಸಪ್ಲಿಮೆಂಟರಿ ರೀಡಿಂಗ್ ಪಾಠಗಳನ್ನ ಓದ್ಕೋಬೇಕು. ಪೋಯಮ್ ಅಲ್ಲಿ ಕೂಡ 1 ಮಾತ್ರ ಬಿಟ್ಟಿದ್ದಾರೆ. ಯಾವುದು? 8ನೇ ಪೋಯಮ್, ಕೆಮ್ಮನೆ ಮೀಸೆ ಒತ್ತೇನ್. ಇಷ್ಟನ್ನ ನಾವು ಬಿಡಬೇಕು. ಇದು ಕನ್ನಡದಲ್ಲಿ ಸಂಬಂಧಪಟ್ಟಂತೆ. ಮತ್ತೆ ನೋಡೋಣ ಪದ್ಯದಿಂದ. ಇದು ಪದ್ಯ ಮುಗಿತು. ಗದ್ಯದಿಂದ ನೋಡ್ಬೇಕಲ್ಲ ಯಾವ್ದು ಬಿಟ್ಟಿದ್ದಾರೆ ಅಂತ. ಹೌದಾ. ಸೊ ಅದನ್ನ ನೋಡೋಣ ಈಗ. ಪದ್ಯ ಭಾಗ, ಗದ್ಯ ಭಾಗ ಆಯ್ತು. ಈಗ ಎಸ್, ಅಧ್ಯಾಯ ಯುದ್ಧದ. ಈಗ ಪದ್ಯ ಭಾಗದ ನೋಡ್ತಾ ಇದ್ದೀವಿ. ಸೊ ಪದ್ಯ ಭಾಗದಿಂದ ಯಾವುದು ಉಳಿಸಿಕೊಳ್ಳಲಾಗಿದೆ ಪೇಜ್ ಸೆಟಪ್ ಮಾಡ್ತಾ ಇದ್ದೀನಿ, ವೇಟ್ ಮಾಡಿ. ಓಕೆ ನೋಡಿ, ಈ ಪಾಠಗಳಿಂದ ಲಂಡನ್ ನಗರ ಸಂಪೂರ್ಣ ಅಧ್ಯಯನವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ. ಲಂಡನ್ ಅಂತಕ್ಕಂಥ ಒಂದು ಪಾಠವನ್ನ ಸಂಪೂರ್ಣವಾಗಿ ಬಿಡಬೇಕು. ಹೌದಾ. ಮತ್ತೆ ಇನ್ನೊಂದು ಯಾವ್ದಂದ್ರೆ ಸುಕುಮಾರ ಸ್ವಾಮಿ ಚರಿತ, ಸುಕುಮಾರ ಸ್ವಾಮಿ ಕಥೆ ಅಂತಿದ್ದಲ್ಲ, ಅದನ್ನು ಕೂಡ ಬಿಡಬೇಕು. ಅಂದ್ರೆ 2 ಪಾಠಗಳನ್ನ ಬಿಟ್ಟಿದ್ದಾರೆ ನೋಡಿ. ಪಾಠಗಳಿಂದ 2, ಪದ್ಯಗಳಿಂದ 1, ಸಪ್ಲಿಮೆಂಟರಿ ರೀಡಿಂಗ್ 1. ಅಂದ್ರೆ ಒಟ್ಟು 4 ಪಾಠಗಳನ್ನ ಮಾತ್ರ ಬಿಡಲಾಗಿದೆ ನೋಡಿ. ನಾನು ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಪಾಠಗಳಿಂದ ಯಾವ್ದು ಬಿಡಲಾಗಿದೆ? ಲಂಡನ್ ನಗರ ಅಂತಕ್ಕಂಥ 3ನೇ ಪಾಠವನ್ನ ಸಂಪೂರ್ಣವಾಗಿ ಬಿಡಬೇಕು. ಆಮೇಲೆ 8ನೇ ಪಾಠ ಸುಕುಮಾರ ಸ್ವಾಮಿ ಕಥೆ ಅಂತಕ್ಕಂಥದ್ದು, ಈ 2 ಪಾಠಗಳನ್ನ ಸಂಪೂರ್ಣವಾಗಿ ಬಿಟ್ಬಿಡಬೇಕು. ಸೊ ಇಷ್ಟು ಇವತ್ತಿನ ಒಂದು ನಾವು ಟಾಪಿಕ್ ಅಲ್ಲಿ ನೋಡಿದ್ವಿ. ಸರ್ಕಾರ ನಮಗೆ ಒಂದು ಆದೇಶದ ಪ್ರಕಾರ ಇಷ್ಟು ಸಿಲೆಬಸ್ ಅನ್ನ ನಾವು ಓದ್ಕೊಳ್ಳೋದನ್ನ ಬಿಡಬೇಕು. ಸೊ ಇಷ್ಟು ಪಾಠಗಳನ್ನ ಬಿಟ್ಟು ನೀವು ಉಳಿದ ಪಾಠಗಳನ್ನ ಸಂಪೂರ್ಣವಾಗಿ ಓದ್ಕೋಬೇಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ ಯಾವ ಪಾಠಗಳನ್ನ ಬಿಡಲಾಗಿದೆ ಅಂತ ನಿಮ್ಗೆ ಏನಾದ್ರೂ ಕನ್ಫ್ಯೂಸ್ ಆದ್ರೆ ಈ ವಿಡಿಯೋನ ಇನ್ನೊಂದು ಬಾರಿ ನೋಡಿ. ಇನ್ನೊಂದು ಬಾರಿ ನೋಡಿದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಜೊತೆಗೆ ನೀವು ಏನ್ ಮಾಡಿ, ಪಾಠವನ್ನ ಆಯಾ ಸಬ್ಜೆಕ್ಟ್ ಬುಕ್ ಅನ್ನ ತೆಗೆದುಕೊಂಡು ಆ ಬುಕ್ ನಲ್ಲಿ ಮಾರ್ಕ್ ಮಾಡಿ ಯಾವ ಪಾಠಗಳನ್ನ ಹೊಡೆದು ಹಾಕಲಾಗಿದೆ ಅಂತ ಟಿಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಒಂದು ಯಾರೋ ಒಂದು ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಯಾವ ಪಾಠಗಳ ಕೈ ಬಿಡಲಾಗಿದೆ ಅಂತಕ್ಕಂಥ ಒಂದು PDF ನೋಟ್ಸ್ ಕೂಡ ನನ್ನ ಹತ್ರ ಇದೆ, ಸರ್ಕಾರದಿಂದ ಬಿಡುಗಡೆ ಮಾಡಿದಂಥದ್ದು. ಸೊ ಆ ಪಾಠದ ಒಂದು ಸಂಪೂರ್ಣವಾದ ನೋಟ್ಸ್ ನಾನು ಏನ್ ಮಾಡ್ತಿದ್ದೀನಿ, ಟೆಲಿಗ್ರಾಮ್ ಗ್ರೂಪಿಗೆ ಶೇರ್ ಮಾಡ್ಕೋತೀನಿ. ಸೊ ಟೆಲಿಗ್ರಾಮ್ ಗ್ರೂಪಿಗೆ ಯಾರ್ಯಾರು ಜಾಯ್ನ್ ಆಗಿಲ್ವೋ ಅವ್ರು ಏನ್ ಮಾಡಿ, ಈ ವಿಡಿಯೋ ಕೆಳಗಿರತಕ್ಕಂಥ ಕಾಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ 6 ಒಂದು ಸಬ್ಜೆಕ್ಟ್ಗಳ ಒಂದು ಯಾವ ಪಾಠಗಳನ್ನ ಬಿಡಲಾಗಿದೆ ಅಂತ ನೋಟ್ಸ್ ಅನ್ನು ಹಾಕಿದ್ನಿ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಅಷ್ಟು ಪಾಠಗಳನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಆಯಾ ಸಬ್ಜೆಕ್ಟ್ ವೈಸ್ ಆ ಬುಕ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಅಷ್ಟು ಪಾಠಗಳನ್ನ ಓದೋದ್ ಬಿಟ್ಟು ಉಳಿದ ಪಾಠಗಳನ್ನ ಓದಿ. ಇಷ್ಟು ಪಾಠಗಳನ್ನ ಬಿಟ್ಟು ನೀವು ಓದಿದ್ರೆ ಸಂಪೂರ್ಣವಾಗಿ ಎಲ್ಲಾ ಒಂದು ಪಾಠಗಳನ್ನ ಇಷ್ಟು ಶಾರ್ಟ್ ಅಲ್ಲಿ ಪೀರಿಯಡ್ ಅಲ್ಲಿ ಓದ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಸರ್ಕಾರ ಕೂಡ ಮಕ್ಕಳಿಗೆ ಹೊರೆ ಆಗ್ಬಾರ್ದು. ಯಾಕಂದ್ರೆ ಸಾಕಷ್ಟು ಒಂದು ಲಾಕ್ಡೌನ್ ಅವಧಿಯಲ್ಲಿ ತರಗತಿಗಳನ್ನ ನಡೆಸಕ್ ಆಗ್ಲಿಲ್ಲ. ಹೀಗಾಗಿ ಮಕ್ಕಳಿಗೆ ಹೊರೆ ಆಗ್ಬಾರ್ದಂತ ಕೆಲವೊಂದು ಪಾಠಗಳನ್ನ ತೆಗೆದಿದ್ದಾರೆ. ಇದು ಮಕ್ಕಳಿಗೆ ತುಂಬಾನೇ ಅನುಕೂಲ ಆಗುತ್ತೆ. ಸೊ ಇಷ್ಟು ಪಾಠಗಳನ್ನ ಬಿಟ್ಟು ಉಳಿದ ಪಾಠಗಳನ್ನ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಓದಿ ಒಳ್ಳೆ ಅಂಕಗಳನ್ನ ಸ್ಕೋರ್ ಮಾಡಿ SSLC ಅಲ್ಲಿ ನೀವು ಒಳ್ಳೆ ಸಕ್ಸಸ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್.